ಏನೇ ರಿಲೇಶನ್ಶಿಪ್ ಅಂತ ಇತ್ತು ಅದು ಶೋ ಅಲ್ಲೇ ಎಂಡ್ ಆಯಿತು. ಸೊ ನಾ ಹೇಗಿರ್ಬೇಕೋ ನಾ ಹಾಗೇ ಇರ್ತೀನಿ. ಆ ಟೈಮಲ್ಲಿ ನಿಮಗೂ ಐಶಾನಿ ಮೇಲೆ ಲವ್ ಇತ್ತು, ನಿಮಗೆ ಹೇಳ್ಕೊಂಡಿದ್ರೆ? ಅವ್ರ ವಿಷಯದಲ್ಲಿ ನಾ ತಲೆ ಇಡೋದಿಲ್ಲ. ಅವ್ರು ಹೇಗಿದ್ದಾರೆ ಅವ್ರು ಹಾಗೆ ಇರಬೇಕು. ಅದರಲ್ಲಿ ನನಗೆ ತಲೆ ಇಟ್ಟು ನನಗೆ ಯೂಸ್ ಇಲ್ಲ. ಮ್ಯಾಕ್ಸಿಮಮ್ ಏನಾಗ್ಬೋದು, ಎಲಿಮಿನೇಟ್ ಆಗಿ ವಾಪಸ್ ಬರ್ತೀಯ. ಅವಳೇ ಎಪಿಸೋಡ್ ನೋಡಿ ಅವಳಿಗೆ ಅರ್ಥ ಆಯ್ತು ಅವ್ಳು ಮಾಡಿದ ತಪ್ಪಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸೊ ಆವಾಗ ನನಗೆ ನನ್ನ ಮೈಂಡಲ್ಲಿ ಏನಿತ್ತಂದರೆ, ಇದು ಆ ಟಾಸ್ಕಲ್ಲಿ ನನ್ನ ಟೀಮ್ ಲೂಸ್ ಆದರೆ ಇಶಾನಿ ಸೇವ್ ಆಗ್ತಾಳೆ ಅಂತ ಒಂದು ಫೀಲಿಂಗ್ ಇತ್ತು. ಅದರಲ್ಲೇ ನಾ ಬಿಟ್ಕೊಟ್ಟೆ. ಬಟ್ ಅದು ಆದಮೇಲೆ ನನಗೇನೆ ತುಂಬ ಬೇಜಾರಿತ್ತು, ಗಿಲ್ಟ್ ಫೀಲ್ ಆಯಿತು. ಆ್ಯಂಡ್ ಅದು ತಪ್ಪಂತ ನನಗೆ ಅನಿಸಿತು. ಸೊ ಆವಾಗಲೇ ನಾ ಕ್ಲೀನಾಗಿ ಹೇಳಿದೆ. ಆ್ಯಂಡ್ ಸುದೀಪ್ ಸರ್ ಕೇಳುವಾಗ ಕೂಡ ನಾ ಕ್ಲೀನಾಗಿ ಹೇಳಿದೆ, ಇದು ನಾ ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನ ಕವರಪ್ ಎಲ್ಲ ಮಾಡೋಕ್ಕೆ ಟ್ರೈಯೇ ಮಾಡಲಿಲ್ಲ. ಬಟ್ ಯಾಕಂದರೆ ನನಗೇನೋ ಥಾಟ್ ಬಂತು, ಈ ಥರ ಒಬ್ಬರು ಅವ್ರ ಪರ್ಫಾರ್ಮೆನ್ಸಲ್ಲೇ ಮುಂದೆ ಹೋಗೋಕ್ಕಾಗಲ್ಲ ಅಂದರೆ ನಾವು ಅವ್ರನ್ನ ಸೇವ್ ಮಾಡಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಅದು ನಮ್ಮ ಎಷ್ಟು ದಿನ ಮಾಡ್ಬೋದು. ಅದೇ ಸೊ ಅದನ್ನ ಅಲ್ಲೇ ಬಿಟ್ಬಿಟ್ಟೆ. ಅದಾದಮೇಲೆ ಆ್ಯಂಡ್ ಬಿಫೋರ್ ದ್ಯಾಟ್ ಆಲ್ಸೋ ಲೈಫಲ್ಲಿ ನಾನು ಆ ಥರ ಮಾಡಿದ್ದೇ ಇಲ್ಲ. ಯಾಕಂದರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಹಂಗಿದ್ದು ಆ ಥರನ ಚೀಟಿಂಗ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದು ನಮ್ಮ ಟೀಮ್ನ ಚೀಟ್ ಮಾಡೋಕ್ಕೆ ನಮಗೆ ಮನಸ್ಸೇ ಬರಲ್ಲ. ಸೊ ವಾಟ್ ಮೇಡ್ ಯು? ಯಾಕಂದ್ರೆ ಆ ವಾರ ಮಾತ್ರ ಮ್ಯಾನಿಪ್ಯುಲೇಟ್ ಎಲ್ಲ ಆಗಿಲ್ಲ. ಅದು ನನ್ನ ಮೈಂಡಲ್ಲೇ ಆ ಐಡಿಯಾ ಇತ್ತು. ನನ್ನ ಹೇಗಂದರೆ ಐ ಅಂಡರ್ಸ್ಟುಡ್ ಅವಳು ಯಾಕೆ ಈ ಥರ ಹೇಳ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಯ್ತು. ಯಾಕಂದರೆ ಆ ಟಾಸ್ಕ್ ಅವ್ರ ಟೀಮ್ ಗೆದ್ದಿದ್ರೆ ಶಿ ವುಡ್ ಹವ್ ಬಿಕಮ್ ಸೇಫ್. ಯಾಕಂದರೆ ಆ ವಾರ ಆ ಥರ ಫಾರ್ಮ್ಯಾಟ್ ಇತ್ತು, ಟಾಸ್ಕ್ ಎಲ್ಲ ಟೀಮಲ್ಲಿ ಒಬ್ಬರನ್ನ ಸೇವ್ ಮಾಡ್ಬೋದು ಅಂತ. ಆ್ಯಂಡ್ ಇವನ್ ಐ ವಾಸ್ ಲೈಕ್ ಓಕೆ, ಇದು ಸ್ವಲ್ಪ ಬಿಟ್ಕೊಟ್ರೆ ಅವ್ಳು ಸೇವ್ ಆಗ್ತಾಳೆ. ಆ ಟೈಮಲ್ಲಿ ನಿಮಗೂ ಐಶಾನಿ ಮೇಲೆ ಲವ್ ಇತ್ತು, ನಿಮಗೆ ಹೇಳ್ಕೊಂಡಿದ್ರೆ? ಲವ್ ಅಂತ ಇಲ್ಲ, ಬಟ್ ಒಂದು ಅಟ್ರಾಕ್ಷನ್ ಇತ್ತು, ಬಾಂಡಿಂಗ್ ಇತ್ತು. ಸೊ ಆ ಟೈಮಲ್ಲಿ ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ನಾವು ಇಬ್ಬರೇ ಕುತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡೋದು. ಸೊ ಒಂದು ಬಾಂಡಿಂಗ್ ಇತ್ತು. ಬಟ್ ಆ ವಾರನೇ ಇಶಾನಿ ಎಲಿಮಿನೇಟ್ ಆಗಿದ್ಲು ಅನ್ಸುತ್ತೆ ನನಗೆ. ಬಟ್ ಅದಾಗಿದ್ಮೇಲೆ ನನ್ನ ಕನ್ನಡನೂ ಇಂಪ್ರೂವ್ ಆಗೋಕ್ಕಾಯಿತು. ಆ್ಯಂಡ್ ಎಲ್ಲರ ಜೊತೆ ಬಾಂಡಿಂಗು ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಳ್ಳೆಯದೇ ಆಯಿತು ಎಂಡಲ್ಲಿ. ಆ್ಯಂಡ್ ಇಲ್ಲಿ ಹೊರಗಡೆ ಬಂದ ಮೇಲೆ ನೋಡ್ರೆ ಆ ಇನ್ಸಿಡೆಂಟ್ಲಿದ್ದೇ ನಾ ಹೈಲೈಟ್ ಆಗಿದ್ದೀನಿ. ಸೊ ನಾವು ಮಾಡಿದ ತಪ್ಪನ್ನ ನಾವು ಒಪ್ಕೊಂಡು ತಿದ್ಕೊಂಡ್ರೆ ಪೀಪಲ್ ವಿಲ್ ಅಪ್ರಿಷಿಯೇಟ್. ಅದನ್ನು ಡೆಫಿನೆಟ್ಲಿ ಅದು ನಮ್ಮ ಕನ್ನಡಿಗರು ಹೇಗೆ ಅಂತ, ನೀವು ಏನೇ ತಪ್ಪು ಮಾಡಿದ್ರು ವಾಪಸ್ ತಪ್ಪು ಮಾಡಿದ್ದೀನಿ ಅಂತ ಒಂದು ಪಶ್ಚಾತ್ತಾಪ ಪಟ್ಟರೆ, ಪ್ರಾಯಶ್ಚಿತ್ತ ಪಟ್ಟರೆ, ರಿಗ್ರೆಟ್ ಅಂತ ಏನು ಹೇಳ್ತಿರಲ್ಲ, 100% ಕ್ಷಮಿಸ್ತಾರೆ. ದೇ ವಿಲ್ ಡೆಫಿನೆಟ್ಲಿ ಎರಡನೇ ಚಾನ್ಸ್ ಅಂತ ಕೊಡ್ತಾರೆ. ನಿಮಗೆ ಮಾಡಿದ್ಮೇಲೆ ನಾನು ಮಾಡಿದ್ದೆ ಸರಿ, ಏನು ಮಾಡ್ಕೊತೀರಾ ಅಂತ ಕಟ್ ಮಾಡಿ ಸೈಡಿಗೆ ಆಗ್ತದೆ. ಖಂಡಿತ ಅದು ನಾ ಮಾಡಿದ್ರೆ ಆ ವಾರ ನಾನೇ ಹೊರಗೆ ಹೋಗ್ತಿದ್ದೆ. ಆ್ಯಂಡ್ ಅದೊಂದೇ ರೀಸನ್ ಅಲ್ಲ, ಈಗ ಇನ್ಕ್ಲೂಡಿಂಗ್ ನಿಮಗೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಥರ ನೀವು ಎಲ್ಲ ಒಂದು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ತೀರಾ. ನಿಮ್ಮ ಆಪೋಸಿಟ್ ವಿನಯ್ ಇದ್ದಾಗಲೂ ಕೂಡ, ನಿಮ್ಮ ಆಪೋಸಿಟ್ ಕಾರ್ತಿಕ್ ಇದ್ದಾಗಲೂ ಕೂಡ ಫಿಸಿಕಲ್ ಟಾಸ್ಕ್ ಆಗಿರ್ಬೋದು ಬೇರೆ ಇದರಲ್ಲಿ. ಬಟ್ ಕೆಲವೊಂದು ಕಡೆ ಐಶಾನಿ ಎದುರುಗಡೆ ಸೋಲ್ತೀರಾ ನೀವು, ಬಿಕಾಸ್ ಅವ್ರು ಅಳ್ತಾರೆ, ಇದು ಮಾಡ್ತಾರೆ ನಿಮಗೆ. ಇಲ್ಲೊಂದು ಕಡೆ ಮೈಕಲ್ ವಾಸ್ ಲೂಸಿಂಗ್ ಎ ಟೆಂಪರ್ ಅನ್ನೋ ಥರ ಕಾಣಿಸುತ್ತೆ ಒಳಗಡೆ ನಮಗೆ ನೋಡ್ಬೇಕಾರೆ. ನೀವು ಹೇಳಿದ್ರೆ ತಪ್ಪು ಅನ್ನೋ ಥರ ಹೋಗ್ಕೊಂಡು ಕೂತ್ಕೊಂಡು ಇದು ಮಾಡ್ತಾರೆ. ಹೌ ಕ್ಯಾನ್ ಯು ಡೂ ದಿಸ್ ಫಾರ್ ಮೀ? ಲವ್ವೇ ಮಾಡಿಲ್ಲ, ಕೇರೇ ಮಾಡಲ್ಲ, ನೀನು ಹಿಂಗಲ್ಲ ಅಂದರೆ 100% ಬಿಗ್ ಬಾಸ್ ಒಂದು ನಿಮಗೇನು ಪಾರ್ಟಿನೋ ಟ್ರಿಪ್ಗೋ ಹೋಗಿರೋದಲ್ಲ, ಇಟ್ ಇಸ್ ಅ ಶೋ. ಬಟ್ ಅವ್ರು ಆ ಥರ ಇದು ಮಾಡಿದಾಗ ನಿಮಗೆ ಏನಾಗುತ್ತೆ ಅವಾಗ? ಇಲ್ಲ, ಅದು ಏನಂದರೆ ಅವಳಿಗೆ ಗೇಮೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಎಂಡ್ವರೆಗೂ ಪಾಪ. ಸೊ ಅವಳು ಗೇಮ್ ಮಾಡದೇ ಇದ್ದು ಆ ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ತಗೊಂಡಿದ್ಲು. ಸೊ ಅದರಲ್ಲೇ ನಾ ಹೇಳಿದೆ. ಆ್ಯಂಡ್ ಆವಾಗಲೇ ನನಗೆ ಗೊತ್ತಾಯಿತು ಈ ಥರ ಇಫ್ ಸಮನ್ ಇಸ್ ಲೈಕ್ ದ್ಯಾಟ್ ಅದು ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ. ಬಟ್ ನನಗೆ ಡೆಫಿನೆಟ್ಲಿ ಈ ಥರ ಇರೋರು ಸೆಟ್ ಆಗಲ್ಲ ಅಂತ ಗೊತ್ತಾಯಿತು. ಆ್ಯಂಡ್ ಸೊ ಅದರಲ್ಲೇ ಅಲ್ಲೇ ಒಂದು ಫೈಟ್ ಆಯಿತು. ಆ ಕಾರ್ತಿಕ್ನ ಏನೋ ಒಂದು ಅಕ್ಯೂಸೇಷನ್ ಹಾಕಿದ್ಲು ಕಾರ್ತಿಕ್ ಮೇಲೆ. ಆ್ಯಂಡ್ ನಾನು ಅಲ್ಲೇ ಹೇಳಿದ್ರು ಅಂತ ಅವ್ರು ಹೇಳ್ತಾರೆ, ನೀವು ಹೇಳಿಲ್ಲ ನಾ ಹೇಳಿಲ್ಲ ಅಂತ ಹೇಳಿದೆ. ಯಾಕಂದರೆ ನನಗೆ ಕೇಳಿಸಿತ್ತು. ಆ್ಯಂಡ್ ದೆನ್ ಶಿ ವಾಸ್ ಲೈಕ್, ಇಲ್ಲ ನೀನು ನನ್ನ ಸೈಡೇ ತೊಗೋಬೇಕು. ಆ್ಯಂಡ್ ಐ ವಾಸ್ ಲೈಕ್, ಆ ಥರ ಇರೋವ್ರ ಜೊತೆ ಇದ್ದರೆ ಕ್ಯಾಮ್ರಾ ಇರೋದಲ್ಲಿ ಎಲ್ಲ ತಪ್ಪು ಎಸ್ಕೇಪ್ ಆಗಿದ್ದೀವಿ, ಕ್ಯಾಮ್ರಾ ಇಲ್ಲ ಅಂದರೆ ಏನೇ ಆಗಿರುತ್ತೆ. ಸೊ ಸಮ್ಮನ್ ಲೈಕ್ ದ್ಯಾಟ್ ಇದ್ದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ಅಲ್ಲೇ ಕಟ್ ಮಾಡಿದ್ದೆ. ಸೊ ಅದರಲ್ಲಿ
ಏನೇ ರಿಲೇಶನ್ಶಿಪ್ ಅಂತ ಇತ್ತು ಅದು ಶೋ ಅಲ್ಲೇ ಎಂಡ್ ಆಯ್ತು. ಸೊ ಅದು ಆದ್ಮೇಲೆ ಈಗ ಆಚೆ ಬಂದ್ಮೇಲೆ ಮಾತಾಡಿದಾಗ ಮತ್ತೆ ಐಶಾನಿ ಏನಾದ್ರು ಇಲ್ಲ, ಅದಕ್ಕೆ ಆಚೆ ಬಂದಿದ್ಮೇಲೆ ಅವಳೇ ಎಪಿಸೋಡ್ ನೋಡಿ ಅವಳಿಗೇನೆ ಅರ್ಥ ಆಯ್ತು ಅವ್ಳು ಮಾಡಿದ ತಪ್ಪಲ್ಲ. ಬಟ್ ನನಗೆ ಒಂದು ಆ ರಿಲೇಶನ್ಶಿಪ್ನ ಮುಂದುವರ್ಸಕ್ಕೆ ನನಗೆ ಇಷ್ಟ ಅಲ್ಲ. ಸೊ ಅಲ್ಲೇ ಕ್ವಿಟ್ ಅಲ್ಲೇ ಇದಂದ್ರೆ ಗೇಮ್ ಮಾಡಿ. ಬಟ್ ಐಶಾನಿಗೆ ಅರ್ಥ ಆಗಿದ್ರು ಕೂಡ ಆಚೆ ಬರ್ತಾರೆ, ಎಪಿಸೋಡ್ ಎಲ್ಲ ನೋಡ್ತಾರೆ, ಅಗೇನ್ ಶಿ ವಿಲ್ ಕಮ್ ಬ್ಯಾಕ್ ಟು ಇದಕ್ಕೆ ಬರ್ತಾರೆ, ಒಳಗಡೆ ಬಂದು ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಗೆ ಅದು ಇದು ಅಂತ. ಬಟ್ ಅರ್ಥ ಆದ್ರೂ ವೈ ಶಿ ಇಸ್ ಬಿಹೇವಿಂಗ್ ದಟ್, ಏನಾದ್ರು ಅವ್ರು ಅದೇ ಇರೋದೇ ಆ ಥರ. ಯಾಕೆ ನೀವು ತುಂಬಾ ಹತ್ರದಿಂದ ನೋಡಿದ್ರೆ, ಅಥವಾ ಆಸ್ಕಿಂಗ್ ಯು ದಿಸ್ ಕ್ವಶನ್. ಇಶಾನಿ ಸ್ವಲ್ಪ ಔಟ್ಸ್ಪೋಕನ್ ಆ್ಯಂಡ್ ಕೆಲವು ಟೈಮ್ಸ್ ಅವಳಿಗೆ ಸಿಚುವೇಶನ್ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸ್ತು ಆ ಟೈಮಲ್ಲಿ. ಅವಳು ಯಾಕಂದರೆ ಅವಳು ಅದು ಹೇಳುವಾಗ ನಾ ಮನೆಯಲ್ಲಿ ಇಲ್ಲ, ನಾ ಇನ್ನೂ ಒಳಗೆ ಬಂದಿಲ್ಲ, ರಿಟರ್ನ್ ನಾ ಇನ್ನೂ ಬಂದಿಲ್ಲ. ಸೊ ನಾ ಆ್ಯಕ್ಚುಲಿ ಆ 2 ದಿನ ಮನೆಯಲ್ಲಿ ಇದ್ದು ಹೊರಗಡೆ ಹೋಗಿದ ಮೇಲೆ ನನಗೆ ಗೊತ್ತಾಗಿದೆ ಈ ಥರ ಎಲ್ಲ ಹೇಳಿದ್ದಾಳೆ ಅಂತ. ಆ ಥರ ಎಲ್ಲ ಕಮೆಂಟ್ಸ್ ಕೊಡೋದು, ನೀವು ಗೇಮಲ್ಲಿ ಇದ್ರೆ, ನೀವು ಇನ್ನೂ ಕಾಂಪಿಟೇಷನಲ್ಲಿ ಇದ್ರೆ ಒಂದು ಫೈಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಹೊರಗಡೆ ನೋಡ್ಕೊಂಡು ಬಂದು ಹೇಳೋದ್ರಲ್ಲಿ ಏನು ಯೂಸ್ ಇಲ್ಲ. ನಾನಿಲ್ಲ, ನನ್ ಬೇಗ ಕಳಿಸ್ಬಿಟ್ರು, ಇವ್ರು ಇನ್ನೂ ಆಡ್ತಾ ಇದಾರೆ, ಉಳಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೇವಲವಾಗಿ ಮಾತಾಡ್ತಾರೆ. ಹೌದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಹೌದು, ಅದು ಮಾಡಿರಬಾರ್ದು. ಅದರಲ್ಲೇ ನಾನು ಮನೆ ಒಳಗಡೆ ಹೋದೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿದೆ. ಯಾಕಂದ್ರೆ ಅವರು ಆಡಿದ ಗೇಮ್ ಬಂದು ನನ್ನ ಕೂಡ ಬೆಟರ್ ಇತ್ತು. ಅದರಲ್ಲಿ ನನ್ಗೆ ಅಂತ ಜಾಸ್ತಿ ಅವರು ಉಳ್ಕೊಂಡಿದ್ದಾರೆ ಒಳಗಡೆ. ಸೊ ಅದನ್ನ ಅಪ್ರಿಷಿಯೇಟ್ ಮಾಡಿಕೊಂಡು ನಾವು ಹೋಗ್ಬೇಕು ಅಷ್ಟೇ. ನನಗೆ ಬಿಗ್ ಬಾಸ್ಗೆ ಹೋದಾಗ ನನಗೆ ಗೆಲ್ಲಬೇಕು ಅಂತ ಇತ್ತು ಆಬ್ವಿಯಸ್ಲಿ. ಬಟ್ ಗೆಲ್ಲೋದನ್ನ ಕೂಡ ಒಂದು ಹೆಸರು ಮಾಡೋದು ಇಂಪಾರ್ಟೆಂಟು. ಸೊ ನಂದು ಅದೇ ಐಡಿಯಾ ಇತ್ತು, ನನ್ನ ವ್ಯಕ್ತಿತ್ವ ತೋರಿಸೋದು, ಒಂದು ಹೆಸರು ಮಾಡೋದು, ಅದನ್ನ ಚೆನ್ನಾಗಿ ಮಾಡಿದ್ದೀನಿ. ಸೊ ಬೇರೆಯವ್ರ ವಿಷಯದಲ್ಲಿ ನಾ ತಲೆ ಇಡೋದಿಲ್ಲ. ನನಗೆ ಅಡ್ವೈಸ್ ಕೊಡೋದು ನನಗೆ ಇಷ್ಟನೇ ಇಲ್ಲ, ಅಡ್ವೈಸ್ ತೊಗೊಳ್ಳೋದು ಇಷ್ಟ ಇಲ್ಲ. ಬಟ್ ನಾ ಅಡ್ವೈಸ್ ಯಾರಿಗೆ ಕೊಡೋದೇ ಇಲ್ಲ. ಯಾಕಂದರೆ ಎಲ್ಲರೂ ಅವ್ರಿಗೆ ಏನು ಇಷ್ಟ, ಅವ್ರು ಹೇಗಿದ್ದಾರೆ ಅವರು ಹಾಗೆ ಇರಬೇಕು. ಅದರಲ್ಲಿ ನನಗೆ ತಲೆ ಇಟ್ಟು ನನಗೆ ಯೂಸ್ ಇಲ್ಲ, ಅವ್ರಿಗೇನೋ ಅಷ್ಟು ಯೂಸ್ ಇರಲ್ಲ. ಸೊ ಐ ಲೆಟ್ ದೆಮ್ ಡೂ ವಾಟ್ ದೇ ವಾಂಟ್. ನಾ ಹೇಗಿರಬೇಕೋ ನಾ ಹಾಗೆ ಇರ್ತೀನಿ, ಹಾಗೆ ಇದ್ದೀರಾ, ಹಾಗೆ ಇದ್ದೀನಿ. ಅಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ಟು ನೀವು ಪ್ರೀವಿಯಸ್ ಒಂದು ರಿಯಾಲಿಟಿ ಶೋ ಮಾಡ್ತೀರಾ? ಐ ಥಿಂಕ್ ಅವಾಗ ನೀವು 2020 ಮಾಡೋದು, ನಿಮ್ಗೆ ಆಲ್ಮೋಸ್ಟ್ ಒಂದು 4 years ಬಿಫೋರ್. ನಿಮಗೆ ಲುಕ್ ಗಿಕ್ಕೆಲ್ಲ ನಿಮ್ಗೆ ಇದೇ ಹೇರ್ ಆಲ್ಮೋಸ್ಟ್ ಶಾರ್ಟ್ ಇರುತ್ತೆ, ಬಾಡಿನೂ ತುಂಬಾ ಲೀನ್ ಆಗಿದ್ರಿ. ಆಕ್ಚುಲಿ ಇಷ್ಟು ಇರ್ಲಿಲ್ಲ ನಿಮಗೆ. ಅದು ಮಾಡ್ಕೊಂಬಂದ್ರೆ ಇವಾಗ ಕರ್ನಾಟಕದಲ್ಲಿ ಈ ಬಿಗ್ ಬಾಸ್ ಶೋ ಮಾಡ್ತೀರಾ, ನಿಮಗೆ ಡಿಫ್ರೆನ್ಸ್ ಏನು ಅನ್ಸುತ್ತೆ ನಿಮಗೆ? ಸೊ ಶೋ ಅಲ್ಲಿ ಎರಡರಲ್ಲೂ ನಿಮ್ಗೆ ಕೇಳಿದ್ರೆ ಫಸ್ಟ್ ಯಾವುದಕ್ಕೆ ನೀವು ಇವಾಗ ಯುವರ್ ಲವ್ ಟುವರ್ಡ್ಸ್? ಸೊ ನನ್ನ ಶೋ ನನಗೆ ಇವಾಗ ಬಿಗ್ ಬಾಸ್ ಮೇಲೆ ಇನ್ನೂ ಸ್ವಲ್ಪ ಇದು ಇದೆ. ಯಾಕಂದರೆ ಬಿಗ್ ಬಾಸ್ ರೆಸ್ಪೆಕ್ಟ್ ಇದೆ ಬಿಗ್ ಬಾಸ್ಗೆ. ಯಾಕಂದರೆ ಇದು ಇನ್ನೂ ಸ್ವಲ್ಪ ಒಂದು ಪರ್ಸನಾಲಿಟಿ ಬೇಸ್ ಶೋ ಅಂತ ಇದೆ. ಆ ರೋಡೀಸಲ್ಲಿ ಪರ್ಸನಾಲಿಟಿ ಬೇಸ್ ಇದೆ, ಬಟ್ ಅದರಲ್ಲಿ ಮೆಜಾರಿಟಿ ಟಾಸ್ಕ್ಸ್ ಮೇಲೆ ಇಂಪಾರ್ಟೆನ್ಸ್ ಬರುತ್ತೆ. ಅದರಲ್ಲಿ ಒಂದು ಟಾಸ್ಕ್ ವಿನ್ ಮಾಡಿದ್ರೆ, ಅದರಲ್ಲಿ ಫಿಸಿಕಲ್ ಟಾಸ್ಕ್ ಒಂದು ವಿನ್ ಮಾಡಿದ್ರೆ ನಿಮ್ಮ ಇಡೀ ಟೀಮೇ ಸೇಫ್ ಆಗುತ್ತೆ. ಯಾಕಂದ್ರೆ 4 ಟೀಮ್ ಇರುತ್ತೆ ಅದರಲ್ಲಿ. ಸೊ ಇಡೀ 5 ಜನ ಸೇಫ್ ಆಗ್ತೀರಾ. ಸೊ ಅದರಲ್ಲಿ ಟಾಸ್ಕ್ ವಿನ್ ಮಾಡಿಯೇ ಮುಂದೆ ಹೋಗ್ಬಹುದು. ಆ್ಯಂಡ್ ಅದರಲ್ಲಿ ಆಡಿಯನ್ಸ್ ವೋಟಿಂಗ್ ಇಲ್ಲ. ಸೊ ಅದರಲ್ಲಿ ಮೈಂಡ್ ಗೇಮ್ ಇದೆ. ಯಾಕಂದರೆ ಇಲ್ಲಿ ನಾಮಿನೇಷನ್ ಇದೆ, ಬಟ್ ನಾಮಿನೇಟ್ ಆದರೆ ಕೂಡ ಆಡಿಯನ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ನೀವು ಸೇವ್ ಆಗ್ಬೋದು. ಅದರಲ್ಲಿ ಹಾಗಿಲ್ಲ, ಒಳಗಡೆ ಇರೋ ಅವ್ರ ಜೊತೆ ಚೆನ್ನಾಗಿರಬೇಕು ಆ್ಯಂಡ್ ಮುಖ್ಯವಾದ್ದು ಟಾಸ್ಕ್ ವಿನ್ ಮಾಡಬೇಕು. ಸೊ ಅದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್. ಇನ್ನೂ ಸ್ವಲ್ಪ ಅಡ್ವೆಂಚರಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಇದರಲ್ಲಿ ಇನ್ನೂ ಸ್ವಲ್ಪ ಪರ್ಸ್ನಾಲಿಟಿನ ತೋರಿಸ್ಬೋದು ಆ್ಯಂಡ್ ಇನ್ನೂ ಜನ ಕನೆಕ್ಟ್ ಆಗ್ತಾರೆ ನಿಮ್ಮ ಜೊತೆ ಬಿಗ್ ಬಾಸಲ್ಲಿ. ಸೊ ಆ್ಯಂಡ್ ಅದು 30 ದಿನಾನೇ ಶೂಟು. ಇದು ಆಲ್ಮೋಸ್ಟ್ 100 days ಶೂಟ್. 100+ ಹೌದು. ಸೊ ಇದು ಡೆಫಿನೆಟ್ಲಿ ಒಂದು ಮೋರ್ ಡಿಫಿಕಲ್ಟ್ ಶೋ ಆ್ಯಂಡ್ ನನಗೆ ಇಷ್ಟ ಆಯಿತು. ನಿಮ್ಗೆ ಬಿಗ್ ಬಾಸ್ ಆಫರ್ ಬಂದಿದೆ ಹೆಂಗೆ? ಸೊ ಇದು ಆ್ಯಕ್ಚುಲಿ MTV ಕಲರ್ಸ್ 2 Viacom 18 ಕಂಪ್ನಿಗೆ ಕೆಳಗಡೆನೆ ಬರುತ್ತೆ. ಸೊ ಅವರು ಆ್ಯಕ್ಚುಲಿ ಇಂಟರ್ನಲ್ ಆಗಿ ಚೆಕ್ ಮಾಡ್ತಾರೆ ಅವ್ರಿಗೆ ಕಾಂಟೆಸ್ಟೆಂಟ್ ಸಿಗತ್ತಾ ಅಂತ. ಸೊ ಥ್ರೂ ರೋಡೀಸ್ ನನಗೆ ಇದು ಬಂದಿದೆ. ಸೊ ಅದರಲ್ಲಿ ನಾನು ರೋಡೀಸ್ಗೇನೋ ಖಂಡಿತ ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ಅದು ಮಾಡಿದಾಗಲೇ ನನಗೆ ಈ ಆಪರ್ಚುನಿಟಿ ಬಂದಿದೆ. ಯಾಕೆಂದರೆ ನಾ ಬೇರೆಯವರೆಲ್ಲ ನೋಡ್ರೆ ಒಂದು ಕರ್ನಾಟಕದಲ್ಲಿ ಪಾಪ್ಯುಲರ್ ಇದ್ದಾರೆ, ಇಲ್ಲಾಂದ್ರೆ ಒಂದು ಇಂಡಸ್ಟ್ರಿಲಿದ್ದು ಬಂದಿದ್ದಾರೆ. ನಾ ಮಾತ್ರ ಅದ್ರದ್ದು ಒಂದು ಡಿಫ್ರೆಂಟ್, ಏನು ಇಂಡಸ್ಟ್ರಿಯಲ್ಲಿನೂ ಕನೆಕ್ಟ್ ಇಲ್ಲ, ಮೀಡಿಯಾಲಿನೂ ಕನೆಕ್ಟ್ ಇಲ್ಲ, ಏನೇ ಇಲ್ಲದೆ ನಾ ಮಾತ್ರ ಬಂದಿದ್ದೀನಿ. ಸೊ ರೋಡೀಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಟ್ ನಿಮ್ ರೋಡೀಸ್ ನಿಮ್ಗೆ ಬಿಗ್ ಬಾಸ್ ಇಂದ ಕಾಲ್ ಬಂದ್ ಕೂಡಲೇ ನೀವು ಪ್ರೀವಿಯಸ್ ಯಾವ್ದಾರ ಬಿಗ್ ಬಾಸ್ ನೋಡಿದಿರಾ ಕನ್ನಡದಲ್ಲಿ? ಇಲ್ಲ, ಯಾವ್ದು ಫಾಲೋ ಮಾಡಿಲ್ಲ, ಯಾವ್ದು ನೋಡಿಲ್ಲ. ಬಿಗ್ ಬಾಸ್ ಯಾವ ಲ್ಯಾಂಗ್ವೇಜ್ ಅಲ್ಲಿನೂ ನೋಡಿಲ್ಲ ನಾನು. ಬರೀ ಹಿಂದಿಯಲ್ಲಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಬರುತ್ತಲ್ಲ ತುಂಬಾ ಫೇಮಸ್ ಹಂಗೆ ಆ ಮೀಮ್ಗಳು, ಅದು ಮಾತ್ರ ನೋಡಿದ್ದೀನಿ. ಕನ್ನಡ ಅಲ್ಲಿ ನೋಡೇ. ಓಕೆ, ಬಟ್ ಕನ್ನಡದಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಅವಕಾಶ ಬಂದ್ ಕೂಡಲೇ ಇದನ್ನ ಒಪ್ಕೊಳ್ಳೋಕೆ ಮೇನ್ ಕಾರಣ ಏನು? ವಾಟ್ ಮೇಡ್ ಯು
ಸೊ ಇದು ಆಫರ್ ಬಂದಾಗ ನಾ ಮಾತಾಡಿದೆ, ನಾನು ಅಮ್ಮ ಹತ್ರ ಮಾತಾಡಿದೆ ಈ ತರ ಬಿಗ್ ಬಾಸ್. ಅಮ್ಮ ನೋಡ್ತಾ ಇದ್ರ ಬಿಗ್ ಬಾಸ್ ಎಲ್ಲ? ಅವರು ನೋಡ್ತಾ ಇಲ್ಲ, ಬಟ್ ಅವ್ರಿಗೆ ಗೊತ್ತು ಈ ತರ ಒಂದು ಶೋ ಇದೆ ಅಂಡ್ ಇಟ್ಸ್ ವೆರಿ ಪಾಪ್ಯುಲರ್ ಅಂತ ಅವ್ರಿಗೆ ಗೊತ್ತು. ಸೊ ಆ್ಯಂಡ್ ನನ್ನ ಫ್ರೆಂಡ್ಸ್, ಕೆಲವು ಫ್ರೆಂಡ್ಸ್ಗೆಲ್ಲ ಹೇಳಿದೆ. ನನ್ನ ಕಂಪ್ನಿ ಮ್ಯಾನೇಜರ್ ಒಬ್ಬ ಇದ್ದಾನೆ, ಅವನು ಇಲ್ಲಿ ಬೆಂಗಳೂರವನೇ. ಸೊ ಅವನ ಹತ್ರ ಎಲ್ಲ ಹೇಳಿದೆ ಈ ಥರ ಬಿಗ್ ಬಾಸಲ್ಲಿ ಆಫರ್ ಬಂದಿದೆ. ಆ್ಯಂಡ್ ಅವರೆಲ್ಲ ಹೇಳಿದರು ಈ ಒಂದು ಆಫರ್ ಬಂದರೆ, ಆ್ಯಂಡ್ ನನಗೇನೋ ಐಡಿಯಾ ಒಂದು ಇದು ಇತ್ತು, ಒಂದು ರಿಯಾಲಿಟಿ ಶೋ ಒಂದು ಆಫರ್ ಬಂದರೆ ಅದು ಬಿಟ್ಕೊಡ್ಬಾರ್ದು ಅಂತ ನನ್ನ ಮನಸ್ಸಲ್ಲಿನೂ ಇತ್ತು. ಆ್ಯಂಡ್ ಎಲ್ಲ ನನ್ನ ಸುತ್ತಮುತ್ತ ಇರೋರೆಲ್ಲ ಎನ್ಕರೇಜ್ ಮಾಡಿದರು, ಹೋಗಿ ನೋಡು, ಒಂದು ಟ್ರೈ ಕೊಡು, ಏನು ಮ್ಯಾಕ್ಸಿಮಮ್ ಏನಾಗ್ಬೋದು, ಎಲಿಮಿನೇಟ್ ಆಗಿ ವಾಪಸ್ ಬರ್ತೀಯಾ, ವಾಪಸ್ ಬಂದರೆ ವಾಪಸ್ ಬಿಸ್ನೆಸ್ ನೀ ಕಂಟಿನ್ಯೂ ಮಾಡ್ಬೋದು, ಏನೋ ಲೂಸ್ ಮಾಡೋಕ್ಕೆ ಏನೂ ಇಲ್ಲ ಅಂತ ಆಯಿತು. ಸೊ ಐ ವಾಸ್ ಲೈಕ್ ನಥಿಂಗ್ ಟು ಲೂಸ್, ಹೋಗಿ ಒಂದು ಟ್ರೈ ಮಾಡೋಣ ಅಂತ ಹೋದೆ. ಬೀಟ್ ಪ್ಲಸ್ ಕರ್ನಾಟಕ.